ಯಾರ ಪಾಲಾಗುತ್ತೆ? ಪಂಜಾಬ್ ಎಲೆಕ್ಷನ್ ಬಿಗ್ ಒಪಿನಿಯನ್ ಪೋಲ್ ಇದಾಗಿದೆ. 2027ಕ್ಕೆ ಪಂಜಾಬ್ ಗದ್ದುಗೆ ಯಾರು ಪಾಲಾಗುತ್ತೆ? ಯಾರು ಪಂಜಾಬಿನ ಗದ್ದುಗೆಯನ್ನು ಏರ್ಕೊಡ್ತಾರೆ? ಮತ್ತೊಮ್ಮೆ ಅಸ್ತಿತ್ವಕ್ಕೆ ಬರುತ್ತಾ ಆಮ್ ಆದ್ಮಿ ಪಾರ್ಟಿ? ಎಎಪಿ ಮತ್ತೆ ಬರುತ್ತಾ? ಅಥವಾ ಎಎಪಿ ಈಗಿನ ಭದ್ರಕೋಟೆಯನ್ನ ಕಾಂಗ್ರೆಸ್ ಒಡೆದು ಹಾಕಿ ತಾನು ಎಂಟ್ರಿ ಕೊಡುತ್ತಾ? ಪಂಜಾಬ್ನಲ್ಲಿ ಏನಾಗಲಿದೆ ಕಮಲಪಡಿಯ ಪರಿಸ್ಥಿತಿ? ಬಿಜೆಪಿ ಏನಾದರೂ ಆಪರೇಷನ್ ಮಾಡುತ್ತಾ? ಪಂಜಾಬ್ ಮತದಾರರ ಮನದಾಳದ ಒಂದು ನಿರ್ಣಯ ಏನಿದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಏನು ಹೇಳ್ತಾ ಇದೆ ಪಂಜಾಬಿನ ಚುನಾವಣೆಯ ಪೂರ್ವ ಸಮೀಕ್ಷೆ? ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ? ಸರ್ವೆ ಏನು ಹೇಳ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ರೂಲ್ ಮಾಡುತ್ತೆ, ಮೆಜಾರಿಟಿಯನ್ನು ಗಳಿಸುತ್ತೆ ಅಂತ. ಕಳೆದ ಎಲೆಕ್ಷನ್ಸ್ ಅಲ್ಲಿ ಅಚ್ಚರಿಯ ರೀತಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಹೆಂಗೆ ಗೆತ್ತು ಅಂತಂದ್ರೆ, ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿದ್ದಂತಹ ರಾಜ್ಯ ಪಂಜಾಬನ್ನ ಹೆಂಗೆ ಜನ ಕಾಂಗ್ರೆಸ್ಸನ್ನು ಕಿತ್ತೊಗೆದ್ಬಿಟ್ರು ಅಂತಂದರೆ, ಲಿಟ್ರಲಿ ಕಾಂಗ್ರೆಸ್ಸಿಗೆ ಆಶ್ಚರ್ಯ. ಬಾಯ ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಕಾಂಗ್ರೆಸ್ ಚಿಂತಾಜನಕವಾಗಿ ಕೂತ್ಕೊಂಡು ಬಿಟ್ಟಿತ್ತು. ಯಾಕೆಂತಂದರೆ ಪಂಜಾಬ್ ಯಾವತ್ತೂ ಬಿಟ್ಕೊಟ್ಟಿಲ್ಲ ಕಾಂಗ್ರೆಸ್ಸನ್ನು, ಆದರೆ ಆಮ್ ಆದ್ಮಿ ಪಕ್ಷವನ್ನು ಕೂರಿಸ್ಬಿಟ್ಟು. 27 ಎಲೆಕ್ಷನ್ಸಲ್ಲಿ ಏನಾಗುತ್ತೆ? ಆಮ್ ಆದ್ಮಿ ಪಕ್ಷನೇ ರೂಲ್ ಮಾಡ್ಕೊಂಡು ಹೋಗುತ್ತಾ ಅಥವಾ ಕಾಂಗ್ರೆಸ್ ಬರುತ್ತಾ? ಬಿಜೆಪಿ ಹೆಂಗೆಲ್ಲ ಪಾಲಿಟಿಕ್ಸ್ ಮಾಡುತ್ತೆ? ಬಿಜೆಪಿ ಪರಿಸ್ಥಿತಿ ಏನು? ಜನ ಏನು ಮಾಡ್ತಾರೆ? ಅವರ ನಿರ್ಣಯ ಏನು ಅನ್ನುವಂಥದ್ದನ್ನು ನಾವು ಈಗ ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬ್ರೇಕಿಂಗ್ಗಳಿದೆ. ಕಮಾನ್ ಲೆಟ್ಸ್ ಚೆಕ್ ಇಟ್ ಔಟ್. ಮತ್ತಷ್ಟು ಬ್ರೇಕಿಂಗ್ಗಳು ಬರ್ತಾ ಇದೆ. 2027ರ ಚುನಾವಣೆಯಲ್ಲಿಯೂ ಕೂಡ ಆಮ್ ಆದ್ಮಿಗೆ ಪಟ್ಟ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಹುಪರಾಕ್ ಅಂತಿದ್ದಾರೆ ಆಮ್ ಆದ್ಮಿ ಪಕ್ಷಕ್ಕೆ. ಪಂಜಾಬ್ನಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಆಮ್ ಆದ್ಮಿ ಪಕ್ಷ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಮ್ಯಾಜಿಕ್ ನಂಬರ್ ರೀಚ್ ಆಗಲು ಸಜ್ಜಾಗಿದೆ ಎಎಪಿ. ಅರವಿಂದ್ ಕೇಜ್ರಿವಾಲ್ ರವರ ಎಎಪಿ 2027ರ ವಿಧಾನಸಭಾ ಎಲೆಕ್ಷನ್ ಅಲ್ಲಿಯೂ ಕೂಡ ಈಗ ಆಮ್ ಆದ್ಮಿ ಪಕ್ಷ ಕೈ ಚಳಕವನ್ನು ತೋರಿಸಲಿಕ್ಕೆ ರೆಡಿಯಾಗಿದೆ. ಪಂಜಾಬಿನ ಮತದಾರ ಆಮ್ ಆದ್ಮಿ ಪಕ್ಷಕ್ಕೀಗ ಜೈ ಅಂತ ಇದ್ದಾರೆ. ಕಾಂಗ್ರೆಸ್ಗೆ ಮತ್ತೆ ವಿಪಕ್ಷ ಸ್ಥಾನ ಬಹುತೇಕ ಫಿಕ್ಸ್ ಅನ್ನುವಂತಹ ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ಗಳು ಬೆಳಕಿಗೆ ಬರ್ತಾ ಇದೆ. ಪ್ರಿನ್ಸಿಪಲ್ಸ್ ರೀಚ್ ಸಂಸ್ಥೆ ಇವೆಲ್ಲವೂ ಕೂಡ ಹೇಳುವಂತಹ ಪ್ರಕಾರ ಎಕ್ಸಿಟ್ ಪೋಲ್ಗಳು, ಅನೇಕ ಎಕ್ಸಿಟ್ ಪೋಲ್ಗಳು, ಸರ್ವೆ ಬೂತ್ಗಳು ಹೇಳುವ ಪ್ರಕಾರ ಅಪ್ಕಮಿಂಗ್ ಎಲೆಕ್ಷನ್ಸ್ ಅಲ್ಲಿಯೂ ಕೂಡ 2027ರಲ್ಲಿಯೂ ಕೂಡ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಚುನಾವಣೆ ಪೂರ್ವ ಸಮೀಕ್ಷೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಈಗ ಬಹುಪರಾಕ್. ಏನು ಪಂಜಾಬ್ ಎಲೆಕ್ಷನ್ಸ್ನ ಒಂದು ಪೋಲ್ ಹೆಂಗಿದೆ? ಒಟ್ಟು 117 ಸ್ಥಾನಗಳಿದೆ. ಅದರಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಲಿಟ್ರಲಿ ಪೋಲಿನ ಪ್ರಕಾರ 58ರಿಂದ 63 ಸ್ಥಾನಗಳು ಬರುವಂತಹ ಸಾಧ್ಯತೆ ಇದೆ. ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ. ಕಾಂಗ್ರೆಸ್ 36ರಿಂದ 43, ಬಿಜೆಪಿ 2ರಿಂದ 6, ಅಕಾಲಿ ದಳ ಅಂತ ಒಂದು ಪಕ್ಷ ಇದೆ, ರೂರಲ್ ಪಾರ್ಟಿ 2ರಿಂದ 4, ಇನ್ನು ಇತರರೇ ಇಂಡಿಪೆಂಡೆಂಟ್ ಪಾರ್ಟಿಗಳು 5ರಿಂದ 9. ಒಟ್ಟು ಎಲೆಕ್ಷನ್ ಪೋಲ್ ಹೇಳುವ ಪ್ರಕಾರ ಈ ಬಾರಿಯೂ ಕೂಡ ಆಮ್ ಆದ್ಮಿ ಪಕ್ಷ ಮ್ಯಾಜಿಕ್ಕನ್ನು ಮಾಡಿ ಸರ್ಕಾರವನ್ನು ಸ್ಥಾಪನೆ ಮಾಡುತ್ತೆ, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅಂತ. ಇನ್ನು ವೋಟ್ ಶೇರ್ಗಳು ಹೆಂಗಿದೆ? 37% ವೋಟ್ಗಳನ್ನು 100ರಲ್ಲಿ ಆಮ್ ಆದ್ಮಿ ಪಕ್ಷನೇ ತೆಗೆದುಕೊಳ್ಳುತ್ತೆ. 31% ಆಫ್ ವೋಟ್ಸ್, 31% ವೋಟ್ಗಳನ್ನು ಕಾಂಗ್ರೆಸ್ ತೆಗೆದುಕೊಂಡ್ರೆ 14% ವೋಟ್ಗಳನ್ನು ವ್ಯಾರ್ ಇಸ್ ದೆ ಪಂಜಾಬ್ ಅನ್ನುವಂತಹ ಪಕ್ಷ ಏನಿದೆ ಅದು ತೆಗೆದುಕೊಳ್ಳುತ್ತೆ. ಬಿಜೆಪಿ 8% ಆದರೆ SID 6%, ಇತರರೇ ಅದರ್ಸ್ ಪಕ್ಷಗಳು ಏನಿದೆ, ಇಂಡಿಪೆಂಡೆಂಟ್ ಪಾರ್ಟಿಗಳು ಅಥವಾ ಅಲ್ಲಿನ ಸ್ಥಳೀಯ ರೂರಲ್ ಪಾರ್ಟಿಗಳು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಏನಿರ್ತಾರೆ ಅವರು 4% ವೋಟ್ಗಳನ್ನು ತೆಗೆದುಕೊಳ್ತಾರೆ. ದಿಸ್ ಈಸ್ ವಾಟ್ ಎಕ್ಸಿಟ್ ಪೋಲ್ ಇಸ್ ಸೈಯಿಂಗ್ ಥಿಂಗ್. ಮತ್ತು ಆಮ್ ಆದ್ಮಿ ಪಕ್ಷ ಬರುತ್ತೆ, 37% ಅಷ್ಟು ವೋಟನ್ನು ತೆಗೆದುಕೊಳ್ತಾರೆ ಅಂತ. ಹಾಗಾದರೆ ಜನಪ್ರಿಯ ನಾಯಕರು ಯಾರು? ಹೂ ಇಸ್ ದ CM ಕ್ಯಾಂಡಿಡೇಟ್ ಫಾರ್ ಪಂಜಾಬ್? ಮುಂದಿನ ಎಲೆಕ್ಷನ್ಸಲ್ಲಿ ಯಾರು CM ಕ್ಯಾಂಡಿಡೇಟ್ ಅನ್ನುವಂತಹ ಪ್ರಶ್ನೆ ಒಂದಿದೆಯಲ್ಲ, ಅದರ ಬಗ್ಗೆ ಪೋಲ್ ಏನು ಹೇಳಿದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ, ಲೆಟ್ಸ್ ಚೆಕ್ ಇಟ್ ಔಟ್. ಪಂಜಾಬ್ನಲ್ಲಿ ಯಾರು ಜನಪ್ರಿಯ? ಒಪಿನಿಯನ್ ಪೋಲ್ ಏನು ಹೇಳುತ್ತೆ? CM ಭಗವಂತ್ ಮಾನ್ ಜನಪ್ರಿಯನ ಅಥವಾ ಚರಣ್ಜಿತ್ ಸಿಂಗ್ ಜನಪ್ರಿಯನ? ಸುಖಬೀರ್ ಸಿಂಗ್ ಬಾದಲ್ ಬಹಳ ಪಾಪ್ಯುಲರ್ ಅಲ್ಲಿದ್ದಾರೆ, ಕೇವಲ್ ಸಿಂಗ್ ಅವರು ಬಹಳ ಪಾಪ್ಯುಲರ್ ಇದ್ದಾರೆ. ಈ ಸಮೀಕ್ಷೆಯ ಪ್ರಕಾರ ಹಾಲಿ CM ಭಗವಂತ್ ಮಾನ್ ಈಗ ಜನಪ್ರಿಯ ನಾಯಕ ಅಂತ ಹೇಳ್ತಾ ಇದ್ದಾರೆ. ಭಗವಂತ್ ಮಾನ್ ಬಿಟ್ಟರೆ ಚರಣ್ಜಿತ್ ಸಿಂಗ್ ಚೆನ್ನಿಗಿದೆ ಒಂದು ಅವಕಾಶ. ಆದರೆ ಬಿಜೆಪಿ ನಾಯಕರನ್ನ ಲೀಸ್ಟ್ನಲ್ಲೇ ಇಟ್ಟಿಲ್ಲ ಪಂಜಾಬಿಗಳು, ಲೀಸ್ಟ್ನಲ್ಲಿ ಇಟ್ಟೇ ಇಲ್ಲ ಬಿಜೆಪಿ ನಾಯಕರನ್ನ ಪಂಜಾಬಿಗಳು. ಇವತ್ತು ಅಂತಹ ಒಂದು ಪರಿಸ್ಥಿತಿ ಇದೆ. CM ಅಭ್ಯರ್ಥಿಗಳು ಯಾರ್ಯಾರು? ಭಗವಂತ್ ಮಾನ್
ಒಂದು 40% ಚಾನ್ಸ್ ಇದೆ. ಚರಣ್ಜಿತ್ ಚೆನ್ನಿ 33% ಚಾನ್ಸ್ ಇದೆ. ಅಮೃತ್ ಪಾಲ್ ಸಿಂಗ್ 13% ಚಾನ್ಸ್ ಇದೆ. ಕೇವಲ್ ಸಿಂಗ್ ಧಿಲ್ಲೋನ್ 4% ಚಾನ್ಸ್ ಇದೆ. ಸುಖಬೀರ್ ಸಿಂಗ್ ಬಾದಲ್ಗೆ 5% ಚಾನ್ಸ್ ಇದೆ. ಇನ್ನು ಬೇರೆ ಬೇರೆ ನಾಯಕರು ಯಾರ್ಯಾರಿದ್ದಾರೆ ಅವರಿಗೊಂದು 5% ಚಾನ್ಸ್ ಇದೆ. ಭಗವಂತ್ ಮಾನ್ ರೈಟ್ ನಾವು ಏನು ಈಗ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪಂಜಾಬಲ್ಲಿ, ಅವರಿಗೆ ಮುಂಬರುವಂತಹ ದಿನಗಳಲ್ಲಿಯೂ ಕೂಡ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕೂರಿಸೋದಕ್ಕೆ ಪಂಜಾಬಿನ ಜನ ಶತಸಿದ್ಧವಾಗಿ ಕಾಯ್ತಾ ಇದ್ದಾರೆ. ಇನ್ನು ಇವರನ್ನು ಬಿಟ್ಟರೆ ಚರಣ್ಜಿತ್ ಸಿಂಗಿಗೆ ಒಂದು ಅಪರ್ಚುನಿಟಿ ಇದೆ. ಹೆಂಗೆ ಅವರು ಯೂಸ್ ಮಾಡ್ಕೊಳ್ತಾರೆ ಕಾದು ನೋಡಬೇಕು. ಬಿ ಜೆ ಪಿಗಂತರೂ ನೆಲೆ ಇಲ್ಲದಂತಹ ಪರಿಸ್ಥಿತಿ ಆಗಿಬಿಟ್ಟಿದೆ. ಬಿ ಜೆ ಪಿ ಪಾಲಿಗೆ ಪಂಜಾಬ್ ಅನ್ನೋದು ಒಂದು ಬಂಜರ ಭೂಮಿ, ಬರಭೂಮಿ. ಅಲ್ಲಿ ಹೆಂಗೆ ಅವರು ಬಿತ್ತನೆ ಮಾಡ್ತಾರೆ ಮತಗಳನ್ನು ಕಾದು ನೋಡಬೇಕು, ಏನೆಲ್ಲ ಆಪರೇಷನ್ ಮಾಡ್ತಾರೆ ಅಂತ. ಬಟ್ ಎಕ್ಸಿಟ್ ಪೋಲ್ಗಳನ್ನು ನಾವು ನಂಬಬಹುದಾ ಅಂತ ಒಂದು ಪ್ರಶ್ನೆ ಮಾಡಿದರೆ ಅಬ್ಸಲ್ಯೂಟ್ಲಿ ಎಸ್, ನಂಬಬಹುದು. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬರೋದಕ್ಕಿಂತ ಮುಂಚೆ ಇಷ್ಟೇ ಸ್ಥಾನಗಳನ್ನು ಗಳಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ನಿಖರವಾಗಿ ಹೇಳಿದರು. ಸ್ವಾಮಿ 134 135 ಗಳಿಸ್ತೀವಿ ಅಂತ ಹೇಳಿದರು, ಅಷ್ಟೇ ಬಂತು. ಸೊ ಸಮ್ಟೈಮ್ಸ್ ಎಕ್ಸಿಟ್ ಪೋಲ್ಸ್ ಡೂ ವರ್ಕ್. ಸೊ ಅಪ್ಕಮಿಂಗ್ ಡೇಸಲ್ಲಿ ಆಮ್ ಆದ್ಮಿ ಪಾರ್ಟಿ ಅಥವಾ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿಯಾಗಿ ಎಲೆಕ್ಷನ್ನ ಹಣಾಹಣಿಯನ್ನು ಫೇಸ್ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ.